ಕೋಲಾರದಲ್ಲಿ ಸಿದ್ದರಾಮಯ್ಯ ಗೆಲುವಿಗೆ ಸಿದ್ಧವಾಗಿದೆ ರಣತಂತ್ರ. ಖುದ್ದು ಅಖಾಡಕ್ಕಿಳಿದಿದ್ದಾರೆ ಪುತ್ರ ಯತೀಂದ್ರ ಸಿದ್ದರಾಮಯ್ಯ. ಸಿದ್ದರಾಮಯ್ಯ ಸ್ನೇಹಿತರ ಮೂಲಕವೇ ಗೆಲುವಿಗೆ ಮೆಗಾ ಪ್ಲಾನ್ ಆಗಿದೆ. ಹಿಂದೆ ಜೆಡಿಎಸ್ನಲ್ಲಿದ್ದಾಗ ಸಿದ್ದು ಜೊತೆಗಿದ್ದ ಜೆಡಿಎಸ್ ನಾಯಕರನ್ನ ಭೇಟಿಯಾಗಿ ಮಾತುಕತೆಯನ್ನ ನಡೆಸೋದಕ್ಕೆ ಯತೀಂದ್ರ ಸಿದ್ಧತೆ. ಕ್ಷೇತ್ರದಲ್ಲಿ ವಾಸ್ತವ್ಯವನ್ನ ಹೂಡಲಿದ್ದಾರೆ ಯತೀಂದ್ರ ಸಿದ್ದರಾಮಯ್ಯ. ಖುದ್ದು ಅಖಾಡಕ್ಕಿಳಿದಿದ್ದಾರೆ ಸಿದ್ದರಾಮಯ್ಯ ಪುತ್ರ ಯತೀಂದ್ರ. ಕ್ಷೇತ್ರದಲ್ಲಿ ವಾಸ್ತವ್ಯ ಹೂಡೋದು ಸೇರಿದ ಹಾಗೆ ಹಿಂದೆ ಜೆಡಿಎಸ್ನಲ್ಲಿದ್ದಾಗ ಸಿದ್ದು ಜೊತೆಗಿದ್ದ ನಾಯಕರನ್ನ ಭೇಟಿಯಾಗಿ ಅವರ ಸಹಕಾರವನ್ನ ಕೋರು. ತಂದೆ ರಾಜ್ಯ ಪ್ರವಾಸದಲ್ಲಿ ಬ್ಯುಸಿ ಆಗುವ ಕಾರಣ ಯತೀಂದ್ರ ವಾಸ್ತವ್ಯ. ಕೋಲಾರದ ಜನರ ನಾಡಿ ಮಿಡಿತ ಅರಿಯಲು ತೆರಳಿದ್ದ ಯತೀಂದ್ರ ತಂದೆ ರಾಜ್ಯ ಪ್ರವಾಸದಲ್ಲಿ ಬ್ಯುಸಿ ಆಗುವ ಕಾರಣ ಯತೀಂದ್ರ ವಾಸ್ತವ್ಯ. ಜೊತೆಗೆ ವರುಣಾ ಕ್ಷೇತ್ರದ ಕಡೆಗೆ ಗಮನ ಹರಿಸಲಿದ್ದಾರೆ ಯತೀಂದ್ರ. ತಂದೆಯ ಗೆಲುವು ಬಹಳ ಮುಖ್ಯ ಅಂತ ನಿರ್ಧಾರ ಮಾಡಿ ತಂದೆಯ ಗೆಲುವಿಗಾಗಿ ರಣತಂತ್ರವನ್ನ ಹೂಡಿದ್ದಾರೆ. ಸ್ಥಳೀಯ ನಾಯಕರು, ಜಿಲ್ಲಾ ಮುಖಂಡರ ಜೊತೆ ಉತ್ತಮ ಸಂಪರ್ಕ ಹೊಂದೋದು, ಸಿದ್ದು ಬಗ್ಗೆ ಅಭಿಮಾನ ಇರೋ ಜೆಡಿಎಸ್ ನಾಯಕರನ್ನ ಸಂಪರ್ಕ ಮಾಡೋದು, ಹಳೆ ಸ್ನೇಹಿತರ ಮನವೊಲಿಕೆ ಮಾಡಿ ಆ ಮೂಲಕ ಸಿದ್ದು ಪರ ಅಲೆ ಸೃಷ್ಟಿಸೋದು ಅವರ ಯತ್ನ. ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ನಮ್ಮ ಹಿರಿಯ ಪ್ರತಿನಿಧಿ ಆನಂದ್ ಬೈದನಮನೆ. ಇದೀಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಹಾಗೇನೆ ಪ್ರಶಾಂತ್ ನಾತು ಕೂಡ ನಮ್ಮನ್ನ ಜಾಯ್ನ್ ಆಗಿದ್ದಾರೆ. ವೆಲ್ಕಮ್ ಪ್ರಶಾಂತ್. ಥ್ಯಾಂಕ್ ಯು. ಎಸ್, ಕೋಲಾರದಲ್ಲಿನ ಬೆಳವಣಿಗೆಯನ್ನು ನಾವು ಗಮನಿಸ್ತಾ ಇದ್ದೀವಿ. ಒಂದು ಕಡೆ ನಿನ್ನೆಯಿಂದ ಡಿ.ಕೆ. ಶಿವಕುಮಾರ್ ಅವರು 2ನೇ ಹಂತದ ಪ್ರಜಾಧ್ವನಿ ಯಾತ್ರೆಯನ್ನ ಆರಂಭ ಮಾಡಿದ್ದಾರೆ ಪ್ರಶಾಂತ್. ಆದರೆ ಅದರ ನಡುವೆ ಫಸ್ಟ್ ಡೇನೇ ಅವರಿಗೆ ಒಂದು ರೀತಿ ಶಾಕ್ ಆಗಿರುವಂಥದ್ದು ಕೆ.ಎಚ್. ಮುನಿಯಪ್ಪ ಮತ್ತೆ ರಮೇಶ್ ಕುಮಾರ್ ಅವರು. ಸೊ ಅವರ ನಡುವಿನ ಒಂದು ಬಣ ಸಂಘರ್ಷ ಏನಿದೆ ಅದು ಇನ್ನೂ ಕೂಡ ಜೀವಂತ ಆಗಿ ಇದೆ ಅನ್ನೋದು ಮತ್ತೊಮ್ಮೆ ಸಾಬೀತಾಗಿರುವಂಥದ್ದು. ಇದು ಯಾವ ರೀತಿ ಇಂಪ್ಯಾಕ್ಟ್ ಆಗುತ್ತೆ ಕಾಂಗ್ರೆಸ್ ಪಾರ್ಟಿ ಮೇಲೆ? ವೀಣಾ, ನಿಶ್ಚಿತವಾಗಿ ಕೋಲಾರ ಜಿಲ್ಲೆಯ 2019 ಲೋಕಸಭಾ ಚುನಾವಣೆಯನ್ನು ನೋಡಿದ್ರೆ ಕೆ.ಎಚ್. ಮುನಿಯಪ್ಪನವರು ಮೊದಲ ಬಾರಿ ಅಂದರೆ 91ರಿಂದ ಸತತವಾಗಿ ಕೆ.ಎಚ್. ಮುನಿಯಪ್ಪನವರು ಆರಿಸ್ಬರ್ತಿದ್ರು. 91, 96, 98, 99, 4, 9, 14. 19ರಲ್ಲಿ ಚುನಾವಣೆ ಕೆ.ಎಚ್. ಮುನಿಯಪ್ಪ ಮೊದಲ ಬಾರಿ ಸೋತರು. ಅದಕ್ಕೆ ಪ್ರಮುಖವಾಗಿರ್ತಕ್ಕಂಥ ಕಾರಣ ಒಂದು ಕಾಂಗ್ರೆಸ್ ಜೆ.ಡಿ.ಎಸ್ನ ಮೈತ್ರಿ, ಇನ್ನೊಂದು ಪ್ರಮುಖವಾಗಿ ಕಾಂಗ್ರೆಸ್ನ ಬಹುತೇಕ ಏನು ಅಲ್ಲಿನ ಶಾಸಕರು ಮತ್ತು ಡಿಫೀಟೆಡ್ ಅಭ್ಯರ್ಥಿಗಳಿದ್ದಾರೆ ವಿಧಾನಸಭೆಯಲ್ಲಿ, ಅವರೆಲ್ಲರೂ ಕೆ.ಎಚ್. ಮುನಿಯಪ್ಪನವರ ವಿರುದ್ಧ ಕೆಲಸ ಮಾಡಿದ್ರಿಂದ ಕೆ.ಎಚ್. ಮುನಿಯಪ್ಪನವರು 2019 ಚುನಾವಣೆಯಲ್ಲಿ ಸೋತರು. ಈಗ ಮತ್ತೆ 23ಕ್ಕೆ ಅಲ್ಲಿ ಹೋಗಿ ಸಿದ್ದರಾಮಯ್ಯನವರು ಸ್ಪರ್ಧಿಸ್ತಾ ಇದ್ದಾರೆ. ಹೀಗಾಗಿ ಕೋಲಾರ ಜಿಲ್ಲೆಯ ಕೋಲಾರ ಕ್ಷೇತ್ರ ಏನಿದೆ ವಿಧಾನಸಭಾ ಕ್ಷೇತ್ರ, ಅದು ಬಹಳ ಒಂದು ಮುಖ್ಯವಾಗುತ್ತೆ ಕರ್ನಾಟಕದ ರಾಜಕಾರಣದ ದೃಷ್ಟಿಯಿಂದ. ಮತ್ತು ಕಾಂಗ್ರೆಸ್ನ ಏಕತೆ ಹೇಗಿದೆ ಅನ್ನೋದನ್ನು ಕೂಡ ಟೆಸ್ಟ್ ಮಾಡಲಾಗುತ್ತೆ ಕೋಲಾರದ ಪರಿಸ್ಥಿತಿಯ ಕಾರಣದಿಂದ. ಹೀಗಾಗಿ ಅಲ್ಲಿ ಸಿದ್ದರಾಮಯ್ಯನವರು ಸ್ಪರ್ಧಿಸ್ತಾ ಇರೋದ್ರಿಂದ ರಮೇಶ್ ಕುಮಾರ್ ಮತ್ತು ಕೆ.ಎಚ್. ಮುನಿಯಪ್ಪನವರ ಬಣಗಳೇನಿವೆ ಅವು ಒಟ್ಟಿಗೆ ಬಂದು ಸಿದ್ದರಾಮಯ್ಯನವರ ಪರ ಕೆಲಸ ಮಾಡ್ತವೆ. ಬರೀ ಕೋಲಾರ ಅಷ್ಟೇ ಅಲ್ಲ, ಅಕ್ಕಪಕ್ಕದ ಕ್ಷೇತ್ರಗಳಲ್ಲೂ ಕೂಡ. ಈಗ ಕೊತ್ತನೂರು ಮಂಜು ಮುಳುಬಾಗಲಿನಲ್ಲಿ ಕಾರ್ಯಕ್ರಮ ಮಾಡ್ತಾರೆ, ಅಲ್ಲಿ ಮುನಿಯಪ್ಪನವರು ಹೋಗ್ಲಿಕ್ಕಾಗಲ್ಲ. ಮುನಿಯಪ್ಪನವರು ರೂಪಾ ಶಶಿಧರ್ ಅವರ KGFನ ಕ್ಷೇತ್ರಕ್ಕೆ ಬಂದು ಕಾರ್ಯಕ್ರಮ ಅಟೆಂಡ್ ಮಾಡುವಂಥ ಪರಿಸ್ಥಿತಿ ಬರುತ್ತೆ. ನಾಳೆ ಈಗ ಶ್ರೀನಿವಾಸಪುರಕ್ಕೆ ಹೋದಾಗಲೂ ಕೂಡ ಮುನಿಯಪ್ಪನವ್ರಿಗೆ ಅಲ್ಲಿ ಹೋಗಲಿಕ್ಕೆ ಸಾಧ್ಯ ಆಗೋಲ್ಲ. ಹೀಗಾಗಿ ಈಗ ರಮೇಶ್ ಕುಮಾರ್ KGFಗೆ ಬರಲಿಲ್ಲ. ಇವೆಲ್ಲವೂ ಕೂಡ ಅಂದರೆ ಜಿಲ್ಲೆಯ ನಾಯಕರು ಒಟ್ಟಾಗಿ ಪ್ರಯತ್ನ ಪಡದೇ ಇದ್ದರೆ ಎಲ್ಲ ಕ್ಷೇತ್ರಗಳನ್ನು ಗೆಲ್ಲಿಸ್ಲಿಕ್ಕೆ ಸಾಧ್ಯ ಇಲ್ಲ. ಈಗ ಸಿದ್ದರಾಮಯ್ಯನವರು ಕೋಲಾರದಿಂದ ಸ್ಪರ್ಧಿಸ್ತಾ ಇರೋದಕ್ಕೆ ಕೋಲಾರ, ಚಿಕ್ಕಬಳ್ಳಾಪುರ ಅಕ್ಕಪಕ್ಕದ ಜಿಲ್ಲೆಗಳಲ್ಲಿ ಅಹಿಂದ ಮತಗಳ ಕ್ರೋಢೀಕರಣ ಆಗಿ ಕಾಂಗ್ರೆಸ್ಗೆ ಲಾಭವಾಗಲಿ ಅಂತಕ್ಕಂಥದ್ದು ಕೂಡ ಒಂದು ಸ್ಟ್ರಾಟಜಿ ಇರುತ್ತೆ. ಆದರೆ ನಾಯಕರ ನಡುವೆಯೇ ಒಮ್ಮತ ಮೂಡದೇ ಇದ್ದರೆ, ಈಗ ದೇವಸ್ಥಾನಕ್ಕೆ ಬರಲಿಕ್ಕೆ ಒಂದು ಯಾತ್ರೆಯ ಉದ್ಘಾಟನೆಗೆ ಬರಲಿಕ್ಕೂ ಜಿಲ್ಲಾ ನಾಯಕರು ಒಟ್ಟಾಗಿ ವೇದಿಕೆಗೆ ಬರಲಿಕ್ಕೆ ತಯಾರಿಲ್ಲ. ಸರಿ, ಡಿ.ಕೆ. ಶಿವಕುಮಾರ್ ಹೇಳಿದ್ದು ಸರಿ ಇದೆ, ಎಲ್ಲ ಕಾರ್ಯಕ್ರಮಕ್ಕೆ ಎಲ್ಲರೂ ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಆದರೆ ನಿಮ್ಮ ಯಾತ್ರೆಯ ಮೊದಲ ದಿನದ ಕಾರ್ಯಕ್ರಮಕ್ಕೆ ಜಿಲ್ಲೆಯ ನಾಯಕರು ಬರಲಿಕ್ಕೆ ಏನು ಅಡ್ಡಿ ಇದೆ? ಜಿಲ್ಲೆಯ ನಾಯಕರು ಒಂದು ವೇದಿಕೆಯಲ್ಲಿ ಬರಲಿಕ್ಕೆ ಯಾಕೆ ಸಾಧ್ಯ ಆಗ್ತಾ ಇಲ್ಲ? ಇದು ನೋಡಿ, ಯಾಕೆ ಸಾಧ್ಯ ಆಗ್ತಾ ಇಲ್ಲ ಅಂತಕ್ಕಂಥದ್ದಕ್ಕೆ ಕಾಂಗ್ರೆಸ್ ಉತ್ತರ ಕೊಡಬೇಕಾಗತ್ತೆ. ಆದರೆ ಒಟ್ಟಾಗಿ ಬರದೇ ಹೋದರೆ ನಾಳೆ ಚುನಾವಣೆಯಲ್ಲಿ ಸಬೂಟಾಜ್ ಆಗುತ್ತಾ? ದ್ಯಾಟ್ ಈಸ್ ದ ಬಿಗ್ಗರ್ ಕ್ವಶನ್. ನಾಳೆ ಅದು ಸಬೂಟಾಜ್ ಆದರೆ ಅದು ಯಾರ್ಯಾರಿಗೆ ಏಟ್ ಕೊಡುತ್ತೆ? ಅದು ಬರೀ
ಬೇರೆ ಬೇರೆ ನಾಯಕರಿಗೆ ಕೊಡುತ್ತಾ, ಸಿದ್ದರಾಮಯ್ಯನವ್ರಿಗೂ ಏಟ್ ಕೊಡುತ್ತಾ? ಯು ಡೋಂಟ್ ನೋ. ಆ ಕಾರಣದಿಂದ ಕೋಲಾರದ ಜಿಲ್ಲಾ ಕಾಂಗ್ರೆಸ್ನ ಕಿತ್ತಾಟ ಏನಿದೆ ಇದನ್ನು ಸೂಕ್ಷ್ಮವಾಗಿ ಗಮನಿಸಲಾಗ್ತಾ ಇದೆ. ಸಿದ್ದರಾಮಯ್ಯನವರು ಸ್ಪರ್ಧಿಸದೆ ಹೋದರೆ ಎಲ್ರಿಗೂ ಗೊತ್ತಿತ್ತು ರಮೇಶ್ ಕುಮಾರ್, ಕೆ ಎಚ್ ಮುನಿಯಪ್ಪ ಒಂದು ಪೇಜ್ನಲ್ಲಿಲ್ಲ. ಅದೇನು ಇವತ್ತಿಂದಲ್ಲ, ಸುಮಾರು 10 ವರ್ಷಗಳಿಂದ ಅವರು ಒಂದೇ ಪೇಜ್ನಲ್ಲಿಲ್ಲ. ಆ ಕಾರಣದಿಂದ ಸಿದ್ದರಾಮಯ್ಯನವರು ಸ್ಪರ್ಧಿಸ್ತಾ ಇರತಕ್ಕಂಥ ಸಂದರ್ಭದಲ್ಲಿ KPCCಯ ಅಧ್ಯಕ್ಷರು ಒಂದು ಪ್ರಮುಖವಾಗಿರ್ತಕ್ಕಂಥ ಯಾತ್ರೆಯ ಉದ್ಘಾಟನೆಗೆ ಆ ದೇವಸ್ಥಾನಕ್ಕೆ ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲ ಜಿಲ್ಲಾ ನಾಯಕರು ಒಟ್ಟಾಗಿ ಬರದೇ ಇರತಕ್ಕಂಥದ್ದು ಒಂದು ರಾಂಗ್ ಮೆಸೇಜನ್ನು ಕೊಡುತ್ತೆ ಅಂತಕ್ಕಂಥದ್ದು ಸ್ಪಷ್ಟ. ಅಲ್ಲೇ ಪಕ್ಕದ ನಿಮ್ಮ ತುಮಕೂರು ಜಿಲ್ಲೆ ಇದೆ. ತುಮಕೂರು ಜಿಲ್ಲೆಯಲ್ಲಿ ಜಿ ಪರಮೇಶ್ವರ್ ಅಸಮಾಧಾನಗೊಂಡಿದ್ದಾರೆ ಅಂತಕ್ಕಂಥ ಸುದ್ದಿ ಇದೆ. ಅವರು ಇವತ್ತು ದಿಲ್ಲಿಗೆ ಹೋಗ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ನೋಡಿ, ಕೋಲಾರ, ಚಿಕ್ಕಬಳ್ಳಾಪುರ, ತುಮಕೂರಿನಂತಹ ಜಿಲ್ಲೆಗಳಲ್ಲಿ ಹೆಚ್ಚು ಸೀಟ್ಗಳನ್ನು ಗೆದ್ದರೆ ಮಾತ್ರ ಕಾಂಗ್ರೆಸ್ ಬಹುಮತದ ಹತ್ತಿರಕ್ಕೆ ಬರಲಿಕ್ಕೆ ಸಾಧ್ಯ ಆಗುತ್ತೆ. ಆದರೆ ಆ ಸಂದರ್ಭದಲ್ಲಿ ಹಿರಿಯ ನಾಯಕರೇ ಕಿತ್ತಾಡಿಕೊಂಡ್ರೆ, ಇನ್ನೊಂದು ಕಡೆ ರಮೇಶ್ ಕುಮಾರ್ ಹೇಳ್ತಿದ್ದಾರೆ, ಸರಿ ಅದು ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಬೇಕು, ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು, ಒಬ್ಬ ಹಿರಿಯ ನಾಯಕರು ತಮ್ಮ ಚಾಯ್ಸನ್ನು ಹೇಳ್ಬೋದು. ಆದರೆ ಆ ಚಾಯ್ಸನ್ನು ಹೇಳ್ತಿರ್ತಕ್ಕಂಥ ಸಂದರ್ಭದಲ್ಲಿ ಅವರು ಡಿ ಕೆ ಶಿವಕುಮಾರ್ ಇರ್ತಕ್ಕಂಥ ವೇದಿಕೆಗೆ ಬರ್ತಾ ಇಲ್ಲ. ಕೆ ಎಚ್ ಮುನಿಯಪ್ಪನವರಿಗೆ ರಮೇಶ್ ಕುಮಾರ್ ಜೊತೆ ವೇದಿಕೆಗೆ ಹೋಗ್ಲಿಕ್ಕೆ ಸಾಧ್ಯ ಆಗಲ್ಲ. ಅವ್ರಿಗೆ ಶ್ರೀನಿವಾಸಪುರಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಆಗಲ್ಲ. ಪ್ರಾಯಶಃ ಶಿಡ್ಲಘಟ್ಟ ಮತ್ತು KGF ಕೋಲಾರದಲ್ಲಿ ಸಿದ್ದರಾಮಯ್ಯ, ಈ 3 ಕ್ಷೇತ್ರಗಳನ್ನು ಬಿಟ್ಟರೆ ಕೆ ಎಚ್ ಮುನಿಯಪ್ಪನವ್ರಿಗೆ ಉಳಿದ ಕ್ಷೇತ್ರಗಳಿಗೆ ಕಾಂಗ್ರೆಸ್ನ ಅಲ್ಲಿನ ಅಭ್ಯರ್ಥಿಗಳು ಕರೀತಾರ? ಇವೆಲ್ಲವೂ ಪ್ರಶ್ನೆಗಳು. ನಿಶ್ಚಿತವಾಗಿ ಕಾಂಗ್ರೆಸ್ಗಂತೂ ಇದು ಗುಡ್ ಸೈನ್ ಅಲ್ಲ. ಪ್ರಾಯಶಃ ಸಿದ್ದರಾಮಯ್ಯನವರು ಸ್ಪರ್ಧಿಸ್ತಕ್ಕಂಥ ಸಂದರ್ಭದಲ್ಲಿ ಚುನಾವಣೆಗೆ ಮುಂಚೆಯೇ ಹೈಕಮಾಂಡ್, ಈಗ ನೋಡಿ ಬೆಳಗಾವಿಗೆ ಹೋಗಿ ಅಮಿತ್ ಶಾ ತೇಪೆ ಹಾಕಿದರು, ವಿಜಯಪುರಕ್ಕೆ ಹೋಗಿ ಅಮಿತ್ ಶಾ ತೇಪೆ ಹಾಕುವ ಪ್ರಯತ್ನವನ್ನು ಮಾಡಿದರು. ಆ ರೀತಿಯ ತೇಪೆ ಹಾಕುವ ಕೆಲಸವನ್ನು ಕಾಂಗ್ರೆಸ್ ಹೈಕಮಾಂಡ್ ಕೂಡ ಮಾಡಬೇಕಾಗತ್ತೆ. ನೀವೊಂದು ಕ್ಷೇತ್ರಕ್ಕೆ ಸ್ಪರ್ಧಿಸಿ, ನಾನು ರಾಹುಲ್ ಗಾಂಧಿ ಅವರು ಅದನ್ನ ಮಾಡಿದ್ರು, ಆದರೆ ಅದು ವರ್ಕ್ ಆಗಿಲ್ಲ ಅನ್ಸುತ್ತೆ. ಅದ್ರ ಬಗ್ಗೆ ನಾನು ಮಾತನಾಡ್ತೀನಿ. ಆನಂದ, ನಾವು ಕಾಂಗ್ರೆಸ್ನಲ್ಲಿ ನೋಡ್ತಾ ಇದೀವಿ ಟಿಕೆಟ್ ಸರ್ಕಸ್ ಆಗ್ತಾ ಇದೆ, ಜೊತೆಗೆ ಆಂತರಿಕ ಕಿತ್ತಾಟಗಳು. ಇದರ ಮಧ್ಯದಲ್ಲಿ ಈಗ ಯತೀಂದ್ರ ಅವರು ಕೋಲಾರದಲ್ಲಿ ಸಿದ್ದರಾಮಯ್ಯನವರನ್ನ ಗೆಲ್ಲಿಸಲೇಬೇಕು ಅಂತ ಶ್ರಮಿಸ್ತಾ ಇದ್ದಾರೆ. ಸೊ ಯತೀಂದ್ರ ಅವರ ಪ್ಲಾನ್ ಆಫ್ ಆಕ್ಷನ್ ಏನು? ಸಿದ್ದರಾಮಯ್ಯರು ಕಾಂಗ್ರೆಸ್ಗೆ ಬರುವ ಮುಂಚಿತವಾಗಿ JDSನಲ್ಲಿ ರಾಜ್ಯಾಧ್ಯಕ್ಷರಾಗಿದ್ದರು ಮತ್ತು JDSನಲ್ಲಿ ಬೇರೆ ಬೇರೆ ಹುದ್ದೆಗಳನ್ನು ಕೂಡ ಅನುಭವಿಸಿದ್ರು. ಪಕ್ಷವನ್ನು ಕಟ್ಟುವ ನಿಟ್ಟಿನಲ್ಲಿ ಅವ್ರದೇ ಆಗಿರುವಂಥ ಒಂದಷ್ಟು ದೊಡ್ಡ ಮಟ್ಟದ ಶ್ರಮವೂ ಕೂಡ ಇತ್ತು. ಆ ಕಾರಣಕ್ಕಾಗಿ JDS ಜನತಾದಳದಲ್ಲಿದ್ದಾಗ ದೊಡ್ಡ ಸಂಖ್ಯೆಯ ಅಭಿಮಾನಿಗಳಿದ್ದಾರೆ, ಅವರನ್ನು ಬೆಂಬಲಿಸ್ತಕ್ಕಂಥ ನಾಯಕರು ಕೂಡ ಇದ್ದಾರೆ. ರಾಜಕೀಯ ಕಾರಣಕ್ಕಾಗಿ ಅವರು ಇನ್ನೂ ಕೂಡ JDSನಲ್ಲಿ ಉಳ್ಕೊಂಡಿದ್ದಾರೆ. ಅದರಲ್ಲೂ ಬಹಳ ಪ್ರಮುಖವಾಗಿ ಚಿಕ್ಕಬಳ್ಳಾಪುರ, ಕೋಲಾರ, ಮೈಸೂರು ಸೇರಿದಾಗೆ ಬೇರೆ ಬೇರೆ ಭಾಗದಲ್ಲಿ ಸಿದ್ದರಾಮಯ್ಯರ ಅಭಿಮಾನಿಗಳು ಇರತಕ್ಕಂಥದ್ದು, ಅವರನ್ನು ಬೆಂಬಲಿಸ್ತಕ್ಕಂಥ ನಾಯಕರು ಕೂಡ ಇದ್ದಾರೆ. ಈಗ ಅವರನ್ನ ಟಾರ್ಗೆಟ್ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ನಡೀತಾ ಇದೆ. ಅದನ್ನು ಸ್ವತಃ ಅವರ ಪುತ್ರರಾಗಿರುವಂಥ ಯತೀಂದ್ರ ಸಿದ್ದರಾಮಯ್ಯ ಮಾಡ್ತಾ ಇದ್ದಾರೆ. ಆ ಕಾರಣಕ್ಕಾಗಿ ವಾರಕ್ಕೆ 2 ಬಾರಿ ವಾಸ್ತವ್ಯ ಮಾಡಬೇಕು ಅನ್ನುವ ನಿರ್ಧಾರಕ್ಕೆ ಯತೀಂದ್ರ ಸಿದ್ದರಾಮಯ್ಯ ಬಂದಿದ್ದಾರೆ. ಕೋಲಾರದಲ್ಲಿ 2 ದಿನಗಳ ಅಂದರೆ ವಾರಕ್ಕೆ 2 ಬಾರಿ ವಾಸ್ತವ್ಯ ಮಾಡೋದ್ರ ಮೂಲಕ ಸ್ಥಳೀಯವಾಗಿ ಇರುವಂಥ JDS ನಾಯಕರು, ಅಂದರೆ ಜನತಾ ಪರಿವಾರದಲ್ಲಿ ಇದ್ದಾಗ ಸಿದ್ದರಾಮಯ್ಯರಿಗೆ ಅತ್ಯಂತ ಆಪ್ತರಾಗಿರ್ತಕ್ಕಂಥ ಎಲ್ಲ ನಾಯಕರನ್ನು ಕೂಡ ಸಂಪರ್ಕ ಮಾಡೋದು ಮತ್ತು ಬೇರೆ ಬೇರೆ ಸಮುದಾಯಗಳ, ಅಂದರೆ ಚಿಕ್ಕ ಪುಟ್ಟ ಸಮುದಾಯಗಳ ನಾಯಕರನ್ನು ಕೂಡ ನೇರವಾಗಿ ಸಂಪರ್ಕ ಮಾಡಬೇಕು ಅನ್ನುವ ನಿರ್ಧಾರಕ್ಕೆ ಬಂದಿದ್ದಾರೆ. ಆ ರೀತಿಯ ಒಂದು ಪ್ರಯತ್ನವನ್ನು ಕೂಡ ಈಗಾಗಲೇ ಆರಂಭ ಮಾಡಿದ್ದಾರೆ. ಒಂದು ಹಂತದಲ್ಲಿ ಕೋಲಾರದಲ್ಲಿ ಪ್ರವಾಸ ಮಾಡಿ ಮನೆಯನ್ನು ಹುಡುಕ್ತಕ್ಕಂಥದ್ದು, ಇನ್ನೊಂದು ಕಡೆ ಪ್ರಮುಖ ನಾಯಕರನ್ನು ಭೇಟಿ ಮಾಡ್ತಕ್ಕಂಥದ್ದು, ಪ್ರಮುಖ ದೇವಾಲಯಗಳ ವಿಸಿಟ್, ಇವೆಲ್ಲವೂ ಕೂಡ ಒಂದು ಹಂತದಲ್ಲಿ ಆಗ್ತಾ ಇದೆ. ಆದರೆ ಇನ್ನೊಂದು ಕಡೆ ನೇರವಾಗಿ ಹಳೆಯ, ಅಂದರೆ ಈಗಲೂ ಕೂಡ JDS ಇದ್ದರೂ ಕೂಡ ಬೇರೆ ಬೇರೆ ರಾಜಕೀಯ ಕಾರಣಕ್ಕಾಗಿ ಸಿದ್ದರಾಮಯ್ಯರ ಬೆಂಬಲಿಸುವಂಥ ನಾಯಕರುಗಳನ್ನು ಸಂಪರ್ಕ ಮಾಡುವಂಥ ಪ್ರಯತ್ನಗಳನ್ನು ಮಾಡಲಾಗ್ತಾ ಇದೆ. ಯಾಕೆಂದರೆ ಜನತಾ ಪರಿವಾರದಲ್ಲಿ ಇದ್ದಾಗ, JDS ಅಲ್ಲಿ ಇದ್ದಾಗ ಸಿದ್ದರಾಮಯ್ಯರಿಂದ ಬೇರೆ ಬೇರೆ ಕಾರಣಕ್ಕಾಗಿ ಲಾಭ ಪಡ್ಕೊಂಡಿರ್ತಕ್ಕಂಥ, ಈಗ ರಾಜಕೀಯ ಕಾರಣಕ್ಕಾಗಿ JDS ಅಲ್ಲಿ ಇರಬೇಕಾದ ಅನಿವಾರ್ಯತೆಯಲ್ಲಿ ಇರುವಂಥ ನಾಯಕರುಗಳನ್ನು ಹುಡುಕುವಂಥ ಪ್ರಯತ್ನಗಳನ್ನು ಮಾಡಲಾಗ್ತಾ ಇದೆ. ಹಾಗೆ ನೋಡಿದರೆ JDSನ ದೊಡ್ಡ ದೊಡ್ಡ ನಾಯಕರು ಕೂಡ ಕೋಲಾರದಲ್ಲಿ ಇರತಕ್ಕಂಥದ್ದು. ಒಂದು ಹಂತದಲ್ಲಿ ಅವರು ಸಿದ್ದರಾಮಯ್ಯರ ಬಗ್ಗೆ ಉತ್ತಮವಾದ ಅಭಿಪ್ರಾಯಗಳನ್ನು ಹೊಂದಿದ್ದಾರೆ ಅನ್ನುವಂಥ ಅಭಿಪ್ರಾಯಗಳು ಕಾಂಗ್ರೆಸ್ ನಾಯಕರಲ್ಲಿದೆ. ಆ ಕಾರಣಕ್ಕಾಗಿ ಅವರನ್ನು ಸಂಪರ್ಕ ಮಾಡುವಂಥ ಪ್ರಯತ್ನಗಳಾಗ್ತದೆ. ಆದರೆ ಅದು ಎಷ್ಟರ ಮಟ್ಟಿಗೆ ಯಶಸ್ವಿ ಆಗುತ್ತೋ ಗೊತ್ತಿಲ್ಲ, ಆದರೆ ಒಂದು ಪ್ರಯತ್ನಗಳನ್ನು ಮಾಡಲಾಗ್ತದೆ. ಚುನಾವಣಾ ಸಂದರ್ಭದಲ್ಲಿ ಈ ನಾಯಕರುಗಳನ್ನು, ಅಂದರೆ JDS ಇರತಕ್ಕಂಥ ನಾಯಕರುಗಳನ್ನು ಸಂಪರ್ಕ ಮಾಡೋದ್ರಿಂದ ಆ ಮೂಲಕ ಮತದಾರರಿಗೆ ತಲುಪುವಂಥ ಸಂದೇಶಗಳು ದೊಡ್ಡ ಮಟ್ಟದಲ್ಲಿ ಪರಿಣಾಮಗಳು ಬೀರಬಹುದು ಅನ್ನುವಂಥ ಕಾರಣಕ್ಕಾಗಿ JDS ನಾಯಕರುಗಳನ್ನು ಸಂಪರ್ಕ ಮಾಡೋ ಪ್ರಯತ್ನಕ್ಕೆ ಯತೀಂದ್ರ ಸಿದ್ದರಾಮಯ್ಯ ಮುಂದಾಗಿದ್ದಾರೆ. ಈ ಪ್ರಯತ್ನದ ಭಾಗವಾಗಿ ಸ್ಥಳೀಯ ಕಾಂಗ್ರೆಸ್ ನಾಯಕರು ಕೂಡ ಕೈ ಜೋಡಿಸ್ತಾ ಇದ್ದಾರೆ. ಸ್ಥಳೀಯ ಕಾಂಗ್ರೆಸ್ ನಾಯಕರ ಸಹಕಾರದೊಂದಿಗೆ ಜನತಾ ಪರಿವಾರದಲ್ಲಿರ್ತಕ್ಕಂಥ ನಾಯಕರುಗಳನ್ನು ಸಂಪರ್ಕ ಮಾಡುವ ಪ್ರಯತ್ನಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ವರ್ಣದಲ್ಲಿ ಅವರಿಗೆ ಅಷ್ಟು ದೊಡ್ಡ ಮಟ್ಟದ ಈ ಸಮಸ್ಯೆ ಇಲ್ಲದೇ ಇರುವಂಥ ಕಾರಣಕ್ಕಾಗಿ ಹೆಚ್ಚಿನ ಸಮಯವನ್ನು ಕೋಲಾರದಲ್ಲಿ ಕಳಿಬೇಕು ಅನ್ನುವ ನಿರ್ಧಾರಕ್ಕೆ ಬಂದಿದ್ದಾರೆ. ಯಾಕೆಂದರೆ ಸಿದ್ದರಾಮಯ್ಯರ ಗೆಲುವು
ನಿಜವಾಗ್ಲೂ ಕೂಡ ಭಾಳ ಪ್ರಮುಖವಾಗಿರುವಂಥ ಕಾರಣಕ್ಕಾಗಿ ಅವರ ಗೆಲುವಿಗಾಗಿ ಎಲ್ಲ ರೀತಿಯ ಪ್ರಯತ್ನಗಳು ಮುಂದುವರೆದಿದೆ. ಆ ಪ್ರಯತ್ನ ಒಂದು ಭಾಗವಾಗಿ ಜನತಾ ಪರಿವಾರದಲ್ಲಿದ್ದಂಥ ನಾಯಕರುಗಳನ್ನು ಸಂಪರ್ಕ ಮಾಡುವಂಥ ವೈಯಕ್ತಿಕ ಭೇಟಿಯ ಮೂಲಕ ಅವರನ್ನು ಮನವೊಲಿಸ್ತಕ್ಕಂಥ, ಚುನಾವಣೆಯಲ್ಲಿ ಸಿದ್ದರಾಮಯ್ಯರ ಪರವಾಗಿ ಒಂದು ಅಲೆಯನ್ನು ಸೃಷ್ಟಿ ಮಾಡ್ತಕ್ಕಂಥ, ಮತದಾರರಿಗೆ ಆ ಮೂಲಕ ಒಂದು ಪರೋಕ್ಷ ಸಂದೇಶ ನೀಡತಕ್ಕಂಥ ಪ್ರಯತ್ನಕ್ಕೆ ಯತೀಂದ್ರ ಸಿದ್ದರಾಮಯ್ಯ ಮುಂದಾಗಿದ್ದಾರೆ. ಅದರಲ್ಲಿ ಈಗಾಗಲೇ ಪ್ರಯತ್ನ ಆರಂಭ ಮಾಡಿದ್ದಾರೆ. ಮುಂದಿನ ಒಂದು ವಾರದಲ್ಲಿ ಅಂದರೆ ಈ ವಾರದಲ್ಲಿ ಆರಂಭಗೊಳ್ಳುತ್ತೆ. ವಾರಕ್ಕೆ 2 ಬಾರಿ ಕೋಲಾರದಲ್ಲಿ ಪ್ರವಾಸ ಕೈಗೊಂಡು ಅಲ್ಲಿ ವಾಸ್ತವ್ಯವನ್ನು ಮಾಡಿ ನಾಯಕರ ಭೇಟಿಯ ಪ್ರಕ್ರಿಯೆಯನ್ನು ಅವರು ಮುಂದುವರಿಸೋರಿದ್ದಾರೆ. ಎಸ್, ಥ್ಯಾಂಕ್ ಯು ಆನಂದ್ ತಮ್ಮ ಮಾಹಿತಿಗಾಗಿ. ಪ್ರಶಾಂತ್, ನಾವು ಗಮನಿಸಿದ್ವಿ ಈ ಹಿಂದೆ ರಾಹುಲ್ ಗಾಂಧಿ ಅವರು ಭಾರತ್ ಜೋಡೋ ಸಂದರ್ಭದಲ್ಲಿ ಬಂದಾಗ ಡಿ.ಕೆ. ಶಿವಕುಮಾರ್ ಅವರು, ಕೆ.ಎಚ್. ಮುನಿಯಪ್ಪ ಹಾಗೇನೆ ರಮೇಶ್ ಕುಮಾರ್ ಅವರ ನಡುವೆ ಒಂದು ರೀತಿ ಕಾಂಪ್ರಮೈಸ್ ಮಾಡುವಂಥ ಪ್ರಯತ್ನ ಮಾಡಿದ್ರು. ಅದು ಕೂಡ ಆಗಲಿಲ್ಲ. ಜೊತೆಗೆ ಸಿದ್ದರಾಮಯ್ಯನವರು ತೇಪೆ ಹಚ್ಚೋ ಕೆಲಸ ಮಾಡಿದ್ರು. ಅದು ಕೂಡ ವರ್ಕ್ ಆಗಲಿಲ್ಲ. ಒಂದು ವೇಳೆ ಇದು ಹೀಗೆ ಮುಂದುವರೆದ್ರೆ, ಭಿನ್ನಮತ ಶಮನ ಆಗದೇ ಹೋದರೆ ಯಾರಿಗೆ ಹೆಚ್ಚಾಗಿ ಲಾಸ್ ಆಗುತ್ತೆ ಅಂತ? ಯಾಕಂದರೆ ಸಿದ್ದರಾಮಯ್ಯನವರು ಕೂಡ ಕಂಟೆಸ್ಟ್ ಮಾಡೋಕ್ಕೆ ಮುಂದಾಗಿದ್ದಾರೆ. ಸೊ ಸಿದ್ದುಗೆ ಮುಳುವಾಗುತ್ತಾ? ನೋಡಿ ವೀಣಾ, ಯಾವುದೇ ವಿಧಾನಸಭಾ ಚುನಾವಣೆಗಳು ಯಾವುದೇ ರಾಜಕೀಯ ಪಕ್ಷಕ್ಕೆ ಒಂದು ಮಾಡು ಇಲ್ಲವೇ ಮಡಿ ಹೋರಾಟದ ರೂಪದಲ್ಲಿ ಇರ್ತವೆ. ನೀವು 5 ವರ್ಷದಿಂದ ಸರ್ಕಾರದಲ್ಲಿಲ್ಲ, ವಿರೋಧ ಪಕ್ಷದಲ್ಲಿದ್ದೀರಿ, ಕೇಂದ್ರದಲ್ಲೂ ಅಧಿಕಾರದಲ್ಲಿಲ್ಲ. ಆ ಸಂದರ್ಭದಲ್ಲಿ ಸ್ವಯಂ ಪ್ರತಿಷ್ಠೆಯನ್ನು ಮರೆತು ಚುನಾವಣೆಗೆ ಒಟ್ಟಾಗಿ ಬರಬೇಕು ಅಂತಕ್ಕಂಥದ್ದು ಒಂದು ನಾಯಕರಿಗೆ ಅನ್ನಿಸ್ಲಿಲ್ಲವಾದರೂ ಕೂಡ ಹೈಕಮಾಂಡ್ ಇರ್ಬೋದು, ರಾಜ್ಯ ನಾಯಕತ್ವ ಇರ್ಬೋದು, ಆ ರೀತಿಯ ಗಂಭೀರ ಪ್ರಯತ್ನಗಳನ್ನು ಮಾಡಬೇಕು. ಪ್ರಾಯಶಃ ರಮೇಶ್ ಕುಮಾರ್ ಮತ್ತು ಕೆ.ಎಚ್. ಮುನಿಯಪ್ಪನವರ ಜಗಳ ಹಳೆಯದು, ಆದರೆ ಎಲ್ಲೋ ಒಂದು ಕಡೆ ಒಟ್ಟಾಗಿ ಬರಬೇಕು ಅಂತಕ್ಕಂಥ ಮೆಸೇಜನ್ನು ಸ್ಟ್ರಾಂಗಾಗಿ ಕೊಡದೆ ಹೋದರೆ, ಇದೇ ರೀತಿ ಮುಂದುವರಿತಾ ಹೋದರೆ ನಿಶ್ಚಿತವಾಗಿ ಅದು ಕಾಂಗ್ರೆಸ್ಗೆ ಒಂದು ಸೆಟ್ ಬ್ಯಾಕ್ ಆಗುತ್ತೆ. JDS ಕಳೆದ ಬಾರಿ ಕೋಲಾರದಲ್ಲಿ ಒಂದು ಒಳ್ಳೆಯ ಪ್ರದರ್ಶನವನ್ನು ಕೊಟ್ಟಿತ್ತು. ಹೀಗಾಗಿ JDSನ ಸೀಟ್ಗಳು ಜಾಸ್ತಿ ಆದಂತೆ ದೊಡ್ಡ ನಷ್ಟ ಆಗ್ತಕ್ಕಂಥದ್ದು ಕಾಂಗ್ರೆಸ್ ಪಾರ್ಟಿಗೆ. ಆ ಸಂದರ್ಭದಲ್ಲಿ ಕೋಲಾರದಲ್ಲಿ ನಾಯಕರು ಒಟ್ಟಾಗಿ ಬರದೇ ಹೋದರೆ, ನೋಡಿ ಕಳೆದ ಬಾರಿ ಚಾಮುಂಡೇಶ್ವರಿಯಲ್ಲೂ ಕೂಡ G.T. ದೇವೇಗೌಡರು ಸಿದ್ದರಾಮಯ್ಯನವರನ್ನು ಸೋಲಿಸಿದ್ರು. ಕೋಲಾರದಲ್ಲೂ ಅದೇ ರೀತಿಯ ಪರಿಸ್ಥಿತಿ ಏನಾದರೂ ಪುನರಾವರ್ತನೆ ಆದರೆ ಗೊತ್ತಿಲ್ಲ. ಇಟ್ ಇಸ್ ಟು ಪ್ರಿಮ್ಯಾಚೂರ್ ಟು ಪ್ರೆಡಿಕ್ಟ್ ಎನಿಥಿಂಗ್ ಆನ್ ಕೋಲಾರ. ಆದರೆ ಕೋಲಾರದಲ್ಲಿ ನಾಯಕರ ಕಿತ್ತಾಟ, ಈಗ ನಿನ್ನೆ ಕೆ.ಎಚ್. ಮುನಿಯಪ್ಪನವರ ಬೆಂಬಲಿಗರು ಯಾವ ಪ್ರಮಾಣದ ಘೋಷಣೆಯನ್ನು ಹಾಕಿದ್ರು, ಸಾಕು ನಡೀರಿ, ನಮ್ಮ ಮೇಲೆ ಅನ್ಯಾಯ ಮಾಡಿದಿರಿ ಅಂತಕ್ಕಂಥದ್ದು. ರಮೇಶ್ ಕುಮಾರ್, ಕೆ.ಎಚ್. ಮುನಿಯಪ್ಪನವರು ಎಷ್ಟೇ ಆದರೂ ಕೂಡ ಒಂದು ವೇದಿಕೆಗೆ ಬರ್ತಾ ಇಲ್ಲ. ಒಮ್ಮೆ ಏನೋ ಬಂದಿದ್ರು ಅನ್ನೋದು ಬಿಟ್ಟರೆ ಒಟ್ಟಾಗಿ ಕಾಣಿಸ್ಕೊಳ್ತಾ ಇಲ್ಲ. ನೋಡಿ, ರಾಜಕಾರಣದಲ್ಲಿ ಕಿತ್ತಾಟ, ಗುದ್ದಾಟ, ಜಗಳ ಇವೆಲ್ಲವೂ ಸಾಮಾನ್ಯ ಪ್ರಕ್ರಿಯೆ, ಬಿಕಾಸ್ ದಟ್ ಈಸ್ ಅ ಪವರ್ ಪಾಲಿಟಿಕ್ಸ್. ಆದರೆ ಅದರ ಹೊರತಾಗಿಯೂ ಕೂಡ ಪಕ್ಷಗಳಲ್ಲಿ ಕೆಲಸ ಮಾಡ್ತಕ್ಕಂಥ ನಾಯಕರು ಮುಖಕ್ಕೆ ಮುಖ ನೋಡುವುದಿಲ್ಲ ಅನ್ನುವ ಪರಿಸ್ಥಿತಿ ನಿರ್ಮಾಣವಾದರೆ ದಟ್ ಈಸ್ ಅ ನಾಟ್ ಗುಡ್ ಸೈನ್ ಬಿಫೋರ್ ಇಲೆಕ್ಷನ್ಸ್ ಅನ್ನೋದು ನನ್ನ ಅಭಿಪ್ರಾಯ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.